ಈಗ ನಾವು 3 ದಿನದ ಮೌನ ಧ್ಯಾನ ಕಾರ್ಯಕ್ರಮದಲ್ಲಿ ಮ್ಯಾನಿಫೆಸ್ಟೇಷನ್ ಅಂದರೆ ನಮಗೇನು ಬೇಕೋ ಅದು ಹೇಗೆ ಆಗ್ತದೆ, ಅದರ ಹಿಂದಿರುವ ಮೆಕ್ಯಾನಿಸಮ್ ಏನು ಅಂತ ನೋಡೋಣ. ಈಗ ಒಬ್ಬ 3 ದಿನದ ಮೌನ ಧ್ಯಾನ ಅನುಷ್ಠಾನಕ್ಕೆ ಕೂತಿದ್ದಾನಂತ ತಿಳ್ಕೊಳ್ಳಿ. ಅವನ ಶಕ್ತಿ ಹೋಲಾಗುವುದಿಲ್ಲ, ಶಕ್ತಿ ಸಂಚಯ ಆಗ್ತದೆ. ಆ ಸಂಚಯದ ಶಕ್ತಿ, ಒಟ್ಟಿಗೆ ಸೇರಿದ ಶಕ್ತಿ ಅಧಿಕ ಆಗ್ತಾ ನಿಧಾನವಾಗಿ ಅವನನ್ನು ಪೂರ್ತಿ ಆವರಿಸಿ ಬಿಡ್ತದೆ. ಹಾಗೆ ಏನಾಗ್ತದೆ ಅಂದರೆ ಆಲೋಚನೆಗಳ ವೇಗ ಇದೆಯಲ್ಲ, ಅದು ಕುಸಿತದೆ. ಆಲೋಚನೆಗಳು ಕಮ್ಮಿ ಆಗ್ತಾ ಬರ್ತದೆ. ಫಸ್ಟ್ ದಿನ ಜಾಸ್ತಿ ಆಲೋಚನೆಗಳು, ಸೆಕೆಂಡ್ ದಿನ ಮತ್ತಷ್ಟು ಕಮ್ಮಿ, 3ನೇ ದಿನ ಬಹಳಷ್ಟು ಕಮ್ಮಿ. ಹೀಗೆ ಆಲೋಚನೆಗಳು ಕಮ್ಮಿ ಆಗ್ತಾ ಬಂದು ಅವ ಒಂದು ವಿಚಾರ ಶೂನ್ಯ ಸ್ಥಿತಿ ಅಂದರೆ ಆಲೋಚನಾ ರಹಿತ ಸ್ಥಿತಿಯನ್ನು ಮುಟ್ತಾನೆ. ಇದು ಒಂದು ಮ್ಯಾಗ್ನೆಟ್ ಇದ್ದಾಗೆ, ಒಂದು ವ್ಯಾಕ್ಯೂಮ್ ಸ್ಟೇಟ್ ಇದ್ದಾಗೆ. ಅದು ಏನು ಮಾಡ್ತದೆ ಅಂದರೆ ಅವನ ಇಚ್ಛೆಯ ವಿಷಯಗಳು ವಿಶ್ವದಲ್ಲಿ ಎಲ್ಲೇ ಇರಲಿ, ದೇಶದಲ್ಲಿ ಎಲ್ಲೇ ಇರಲಿ, ಅದನ್ನು ಅವನ ಕಡೆ ಎಳೀತದೆ. ಜಸ್ಟ್ ಲೈಕ್ ನಾವು ವ್ಯಾಕ್ಯೂಮ್ ಕ್ಲೀನರ್ ಯೂಸ್ ಮಾಡ್ತೀವಲ್ಲ, ಅಥವಾ ವ್ಯಾಕ್ಯೂಮ್ ಮೆಷಿನ್ ಯೂಸ್ ಮಾಡ್ತೀವಲ್ಲ ಕೆಲವೊಂದು ವಿಷಯಗಳನ್ನು, ವಸ್ತುಗಳನ್ನು ಸಕ್ ಮಾಡಲಿಕ್ಕೆ, ಅದೇ ಮೆಕ್ಯಾನಿಸಮ್. ಈ ಶೂನ್ಯತೆ ಇದೆಯಲ್ಲ, ವಿಚಾರ ಶೂನ್ಯತೆ, ಅದು ಆ ವ್ಯಕ್ತಿಯ ಕಡೆ ಅವನು ಇಚ್ಛಿಸಿದ ವಿಷಯಗಳನ್ನು, ವಸ್ತುಗಳನ್ನು ಎಳೀತದೆ. ಹಾಗೇನಾಗ್ತಂದರೆ ಇಮ್ಮಿಡಿಯೇಟ್ ಮ್ಯಾನಿಫೆಸ್ಟ್ ಆಗ್ತದೆ. ಅವ 3 ದಿನ ಮೌನ ಧ್ಯಾನದ ಅನುಷ್ಠಾನ ಮಾಡ್ತಾನೆ, ಹೇಳ್ತಾನೆ, ಮನೆಗೆ ಹೋಗ್ತಾನೆ ಅಂತ ತಿಳ್ಕೊಳ್ಳಿ. ಆಗ ಅವೆಲ್ಲ ಫಾಸ್ಟಾಗಿ ಮ್ಯಾನಿಫೆಸ್ಟ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇದು ಈ ಮ್ಯಾನಿಫೆಸ್ಟೇಷನ್ನ ಹಿಂದಿರುವ ಮೆಕ್ಯಾನಿಸಮ್. ಈ ಮೆಕ್ಯಾನಿಸಮನ್ನು ಉಪಯೋಗಿಸಿ 3 ದಿನದ ಮೌನ ಧ್ಯಾನದ ಅನುಷ್ಠಾನದಲ್ಲಿ ನಮಗೆ ಬೇಕಾದ, ನಾವು ಇಚ್ಛಿಸುವ ವಸ್ತುಗಳನ್ನು ಪಡಿಬಹುದು, ಇಚ್ಛಿಸುವ ಘಟನೆಗಳು ಘಟಿಸುವ ಹಾಗೆ ಮಾಡ್ಬೋದು, ಇತ್ಯಾದಿ ಬಹಳಷ್ಟು ಮ್ಯಾನಿಫೆಸ್ಟೇಷನನ್ನು ಇದರಿಂದ ಮಾಡಲಿಕ್ಕೆ ಸಾಧ್ಯ ಇದೆ. ಇದರ 3 ದಿನದ ಮೌನ ಧ್ಯಾನ ಕಾರ್ಯಕ್ರಮ ಅಥವಾ ಈ ಅನುಷ್ಠಾನದ ಇತರ ಪ್ರಯೋಜನಗಳನ್ನು ನಾವು ನಮ್ಮ ಮುಂದಿನ ವಿಡಿಯೋದಲ್ಲಿ ತಿಳಿಯೋಣ. ನಮಸ್ತೆ.